ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SLC ರಿಸಲ್ಟ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. SLC ಎಕ್ಸಾಮ್ 1 ಕೂಡ ಆಲ್ರೆಡಿ ಯಶಸ್ವಿಯಾಗಿ ಕಂಪ್ಲೀಟ್ ಆಗಿ ಇದೆ. ಬರೋಬ್ಬರಿ 8.96 ಲಕ್ಷ ವಿದ್ಯಾರ್ಥಿಗಳು ಬರೋಬ್ಬರಿ 2818 ಪರೀಕ್ಷಾ ಕೇಂದ್ರಗಳಲ್ಲಿ ಅವರು ಪರೀಕ್ಷೆಗಳು ಬರೆದಿದ್ದಾರೆ. ಆಲ್ರೆಡಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ಮಾಪನ ಮಂಡಳಿ KSEB ಬಂದ್ಬಿಟ್ಟು ತೀವ್ರ ತಯಾರಿ ಕೂಡ ಮಾಡ್ಕೊಳ್ತಾ ಇದೆ. ನಿಮಗೆ ರಿಸಲ್ಟ್ ಬಂದ್ಬಿಟ್ಟು May 2 ಬರುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ಕೂಡ ಮಾಹಿತಿ ಬಂದಿದೆ. ಇನ್ನು ಕೂಡ ಅಧಿಕೃತ ಮಾಹಿತಿ ಕೂಡ ಬಂದಿಲ್ಲ. ಎಲ್ಲಾ ರೀತಿ ಏನೇನು ತಯಾರಿ ಬೇಕು, ರಿಸಲ್ಟ್ ಬರೋದಕ್ಕೆ ಅಂತಿಮ ಮಟ್ಟದಲ್ಲಿ ಏನೆಲ್ಲ ತಯಾರಿ ಬೇಕು ಅದನ್ನೆಲ್ಲ ಇನ್ನು ಕೂಡ ಮಾಡ್ತಾ ಇದ್ದಾರೆ ಬೋರ್ಡ್ ಅವರು. ಈ ಸಲ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಪರಿಣಾಮಕಾರಿಯಾಗಿ ಫಾಸ್ಟ್ ಆಗಿ ಕೂಡ ನಡೆದಿದೆ. ಬರೋಬ್ಬರಿ 6 ವಿಷಯಗಳಲ್ಲಿ ಒಟ್ಟು 55 ಲಕ್ಷಕ್ಕೂ ಹೆಚ್ಚು ನಿಮ್ದು ಉತ್ತರ ಪತ್ರಿಕೆಗಳಿತ್ತು. ಅದನ್ನು ಕೂಡ ಮೌಲ್ಯಮಾಪನ ಕೂಡ ಮಾಡ್ತಾ ಇದ್ದಾರೆ. ಪ್ರಸ್ತುತ ಬಂದ್ಬಿಟ್ಟು ಎಲ್ಲಾ ಮೌಲ್ಯಮಾಪನ ಮಾಹಿತಿ ಬಂದ್ಬಿಟ್ಟು ಡಿಜಿಟಲ್ ರೂಪದಲ್ಲಿ, ಅಂದ್ರೆ ನಿಮಗೆ ವ್ಯಾಲ್ಯೂಯೇಷನ್ ಕೂಡ ಮಾಡಿರೋದನ್ನ ನಿಮಗೆ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಕೂಡ ಬಾಕಿ ಇದೆ. ಅದನ್ನ ಅಂತಿಮ ಪರಿಶೀಲನೆ ಆದ ನಂತರವೇ ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ಅಧಿಕೃತವಾಗಿ ವೆಬ್ಸೈಟ್ ಅಲ್ಲಿ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ವಿದ್ಯಾರ್ಥಿಗಳು ತಮ್ಮ ಹಾಲ್ ಟಿಕೆಟ್ ಸಂಖ್ಯೆ ಬಳಸಿ ಆನ್ಲೈನ್ ನಲ್ಲಿ ಕೂಡ ನೋಡಬಹುದು. ಈ ಬಾರಿ ಫಲಿತಾಂಶ ದಿನವೇ ನಿಮಗೆ ಪರೀಕ್ಷೆ 2 ಮತ್ತು 3 ರಿಜಿಸ್ಟ್ರೇಷನ್ ಕೂಡ ಶುರು ಮಾಡ್ತಾರೆ ಅಂತ ಕೂಡ ಮಾಹಿತಿ ಬಂದಿದೆ. ಈ ಹೆಚ್ಚುವರಿ ಪರೀಕ್ಷೆಗಳು ಅಂದ್ರೆ 2 and 3 ಪರೀಕ್ಷೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಿಮಗೆ ನಡೀತದೆ. ಕಡಿಮೆ ಅಂಕ ಪಡೆದವರು ಅಥವಾ ಅನುತ್ತೀರ್ಣ ಆದವರು ಕೂಡ ಮತ್ತೊಂದು ಅವಕಾಶ ಕೂಡ ಇದೆ, ಪರೀಕ್ಷೆ ಕೂಡ ಬರೀಬಹುದು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪರೀಕ್ಷಾ ಮಂಡಳಿಯು ಜಾರಿಗೆ ತಂದಿರುವ ಹೊಸ ವ್ಯವಸ್ಥೆಗಳು ಸಾಕಷ್ಟು ಮುನ್ನಡೆಗೆ ಸಹಾಯ ಆಗ್ತದೆ. ಇದು ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. May 2 ಫಲಿತಾಂಶ ಕೂಡ ಬರೋ ಸಾಧ್ಯತೆ ಇದೆ. ಅಂತಿಮ ಹಂತದಲ್ಲಿ ಕೂಡ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಇದೇ ರೀತಿ ವಿಡಿಯೋಸ್ಗೆ ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.